ಶ್ರೋತೃಗಳೇ ನಮಸ್ಕಾರ. ಶಿವಪುರಾಣದಿಂದ ಆಯ್ದ ಕಥೆಗಳು ಮಾಲಿಕೆಯಲ್ಲಿ ಈ ದಿನ ಶತರುದ್ರ ಸಂಹಿತೆಯಲ್ಲಿ ಇರುವಂತಹ ಶಿವನ ಅವತಾರವೇ ಹನುಮಂತ ಅನ್ನುವ ಕಥೆಯನ್ನ ಕೇಳೋಣ. ಹನುಮಂತನನ್ನು ಶಿವನ ಅವತಾರ ಅಂತ ಎಲ್ಲ ಹೇಳ್ತಾರೆ. ಹೇಗೆ ಅಂತ ಈ ಶಿವಪುರಾಣದ ಕಥೆಯಿಂದ ನಾವು ತಿಳ್ಕೊಳ್ಳೋಣ. ವಿಷ್ಣು ಸಮುದ್ರಮಥನ ಕಾಲದಲ್ಲಿ ಮೋಹಿನಿ ಅವತಾರವನ್ನ ತಾಳಿದಾಗ ಶಿವನಿಗೆ ಮೋಹಿನಿಯನ್ನು ಕಂಡು ಮನೋವಿಕಾರವಾಗಿ ತನ್ನ ರೇತಸನ್ನ ಚೆಲ್ಲಿದ. ಸಪ್ತ ಮರುತ್ತುಗಳು ಸೇರಿ ಆ ರೇತಸನ್ನು ತೆಗೆದುಕೊಂಡು ಹೋಗಿ ಮಹಾಮಹಿಮರಾದ ಗೌತಮ ಮಹರ್ಷಿಗಳ ಪುತ್ರಿಯಾದ ಅಂಜನಾದೇವಿಯ ಕಿವಿಯೊಳಗೆ ಹಾಕಿದರು. ತತ್ಫಲವಾಗಿ ಅಂಜನಾದೇವಿ ಗರ್ಭವತಿಯಾಗಿ ನವಮಾಸಗಳು ಕಳೆದಂತೆ ಒಂದು ಶುಭ ಮುಹೂರ್ತದಲ್ಲಿ ಮಗುವನ್ನ ಹೆತ್ತಳು. ಮಗು ಶಿವಬೀಜದ ಫಲ. ಅಂಜನೆಯ ಮಗ ಆಂಜನೇಯ, ಹನುಮಂತ. ಶಿವನೇ ಹನುಮಂತನಾಗಿ ಅವತರಿಸಿದ್ದ. ಹನುಮಂತ ಆಗಿನ್ನೂ ಚಿಕ್ಕವನು. ಹೊಟ್ಟೆ ಹಸಿದಿತ್ತು. ಆಗಷ್ಟೇ ಉದಯಿಸುತ್ತಿದ್ದ ಸೂರ್ಯ ಬಿಂಬವನ್ನ ಕಂಡು ಹಣ್ಣು ಎಂದು ಭಾವಿಸಿ ನೆಲದ ಮೇಲಿಂದ ಹಾರಿದ. ಹಾರ್ತಾ ಹಾರ್ತಾ ಆ ಸೂರ್ಯ ಬಿಂಬವನ್ನೇ ನುಂಗಲು ಇಡೀ ಲೋಕ ಕತ್ತಲೆಯಲ್ಲಿ ಮುಳುಗಿತು. ಆಗ ದೇವತೆಗಳೆಲ್ಲ ಇದು ಶಿವಾಂಶ ಸಂಭೂತನಾದ ಹನುಮಂತನ ಕೆಲಸವೆಂದು ಗ್ರಹಿಸಿ ಅವನಲ್ಲಿಗೆ ಹೋಗಿ ಪ್ರಾರ್ಥಿಸಿ ಸೂರ್ಯಬಿಂಬ ಹೊರಬರುವಂತೆ ಮಾಡಿದರು. ಮತ್ತೆ ಲೋಕ ಬೆಳಗಿತು. ಹನುಮಂತನಿಗೆ ಸಕಲ ದೇವತೆಗಳೂ ಋಷಿಗಳು ಅನೇಕ ವರಗಳನ್ನ ಕೊಟ್ಟು ಹರಸಿದರು. ಮುಂದೆ ಸೂರ್ಯಾಂಶ ಸಂಭೂತನಾದ ಸುಗ್ರೀವನ ಸಖ್ಯ ಬೆಳೆಸಿ ಅವನ ಜೊತೆಯಲ್ಲಿಯೇ ಇರುತ್ತಿದ್ದನು. ರಾಮಾಯಣ ಕಾಲದಲ್ಲಿ ರಾಮನಿಗೆ ನೆರವಾದನು. ಇಂತಹ ಹನುಮಂತ ಶಿವನ ಅವತಾರ. ಶ್ರೋತೃಗಳೇ, ಶತರುದ್ರ ಸಂಹಿತೆಯಲ್ಲಿ ಇರುವಂತಹ ಹನುಮಂತನ ಕಥೆಯನ್ನ ಕೇಳಿದಿರಿ. ಧನ್ಯವಾದಗಳು.